ಮಾಡಿದ್ದಾರೆ. ಮತ್ತೆ ಪರ್ಮನೆಂಟ್ ಇದೆ, ಕೆಲವು ಟೆಂಪರರಿಯಾಗೂ ಮಾಡ್ತಾರೆ. ಆ ಇದು ಅಭಿಯಾನ ಕೂರ್ಸದ ನಂತರ ಮಾಡುವಂತ ಕೆಲಸಗಳು ಸರ್, ಕೂರ್ಸೋತ್ತಿಗೆ ಮೊದಲೇನೆ ಮಾಡ್ತಕ್ಕಂತ ಸಾಕಷ್ಟು ಕೆಲಸಗಳೇನಿದೆ. ಹೀಗೆ ಹೇಳಿದೆ, 3 ತಿಂಗಳು 4 ತಿಂಗಳು ಮುಂಚೆನೆ ಈ ಸಂಘ ಸಂಸ್ಥೆಗಳ ಜೊತೆ ಅಪಾರ್ಟ್ಮೆಂಟ್ ಅಸೋಸಿಯೇಷನ್, ಇಂಡಸ್ಟ್ರಿ ಅಸೋಸಿಯೇಷನ್, ಶಾಲಾ ಕಾಲೇಜು, ಹೌದು ಮೂರ್ತಿ ಮಾಡೋರು ಬರ್ತಾರೆ. ವಿಶೇಷವಾಗಿ ಹೇಳಬೇಕು ಅಂತಂದ್ರೆ ಈ ಒಂದು ಪರಿಸರ ನಿರ್ವಹಣಾ ಮತ್ತು ನೀತಿ ಸಂಶೋಧನಾ ಸಂಸ್ಥೆ ಏನಿದೆ, ಸಂಸ್ಥೆಯಿಂದ ನಾವು ಈಗ ಗುರುಮೂರ್ತಾಚಾರ ಅಂತ ಅಂದ್ಬಿಟ್ಟು ಅವ್ರದ್ದು ಈಗ ವಿಡಿಯೋ ಎಲ್ಲ ಪ್ಲೇ ಮಾಡ್ತಾ ಇದ್ದೀರಾ. ಇವರು ವಿಶೇಷವಾಗಿ 2014ರಿಂದ ಸ್ವಯಂ ಪ್ರೇರಿತವಾಗಿ ಈ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ಅಂದ್ರೆ ಇವರು ಇದೇ ಕಸುಬು ಇವ್ರದ್ದು ಆಗಿದ್ರು ಸಹ ಈ POPಗಳನ್ನ ಕಂಪ್ಲೀಟ್ ಆಗಿ ಅವರು ನಿರಾಕರಿಸಿ ಬರೀ ಈ ಒಂದು ಜೇಡಿ ಮಣ್ಣಿನಿಂದ ಮಾಡತಕ್ಕಂತ ಮೂರ್ತಿಗಳನ್ನ ಹೇಗೆ ಮಾಡೋದು ಅಂದ್ರೆ ಡೂ ಇಟ್ ಯುವರ್ ಸೆಲ್ಫ್ ಅನ್ನೋ ಒಂದು ಪ್ರೋಗ್ರಾಮ್ ಮೂಲಕ ಮನೆಯಲ್ಲಿ ಮಾಡಬಹುದು. ಹುಡುಗರಿಗೆ ಒಂದು ಕ್ಯಾಂಪ್ ಮಾಡ್ತಾರೆ. ಕ್ಯಾಂಪ್ ಮಾಡ್ಬಿಟ್ಟು ಅಲ್ಲಿ ಎಲ್ಲರಿಗೂ ಮಣ್ಣು ಇಷ್ಟು ನಿರ್ದಿಷ್ಟ ಏನೋ ಪ್ರಮಾಣದಲ್ಲಿ ಮಣ್ಣು ಕೊಡ್ತಾರೆ. ಅದಕ್ಕೆ ಬೇಕಾದಂತ ಎಲ್ಲ ಸಲಕರಣೆಗಳನ್ನ ಕೊಟ್ಬಿಟ್ಟು ಇಲ್ಲೇನೆ ಮಾಡಿಸಿ ಅವ್ರಿಗೆ ಡೆಮಾನ್ಸ್ಟ್ರೇಟ್ ಮಾಡ್ತಾರೆ. ಅದು 1 ಅವರ್ ಇರ್ಬೋದು, 2 ಅವರ್ ಇರ್ಬೋದು. 2 ಅವರ್ ಪ್ರೋಗ್ರಾಮ್, ಆಮೇಲೆ ಮನೆಗೆ ತೆಗೆದುಕೊಂಡು ಹೋಗತಕ್ಕಂಥ ಕೆಲಸ ಮಾಡ್ತಾರೆ. ಅದೇ ರೀತಿ ನನಗೆ ಗೊತ್ತಿದ್ದ ಹಾಗೆ 2022-23 ಆ ಸಂದರ್ಭದಲ್ಲಿ ಪ್ರತಿ ವರ್ಷನೂ ಮಾಡ್ತಾರೆ. ಈಗ ಬಸವನಗುಡಿ ಗಣೇಶ ಉತ್ಸವ ಸಮಿತಿ ಅಂತ, ಅದು 2000-3000 ಜನ ಬರ್ತಾರೆ. ನಾಗರಿಕರು ಬರ್ತಾರೆ, ಶಾಲಾ ಕಾಲೇಜುಗಳಿಂದ ಮಕ್ಕಳು ಬರ್ತಾರೆ, ಸ್ವಯಂ ಪ್ರೇರಿತರಾಗಿ ಬರ್ತಾರೆ. ಅವರು ವೀಕ್ಷಕರು ಚಿತ್ರದ ನಮ್ಮ ಟಿವಿ ಪರದೆ ಮೇಲೆ ಗಮನಿಸಬಹುದು ಎಷ್ಟರ ಮಟ್ಟಿಗೆ ಎಷ್ಟು ಕಾಳಜಿಯಿಂದ ಮಕ್ಕಳು ಅದರಲ್ಲಿ ತಲ್ಲೀನರಾಗಿದ್ದಾರೆ. ಈ ಜನರೇಷನ್ ತಯಾರಾಗ್ಬಿಟ್ರೆ ಸರ್, ಮುಂದೆ ನಾವು ಈ ತರದ ಸಮಸ್ಯೆ ಬಗ್ಗೆ ಕುತ್ಕೊಂಡು ಮಾತಾಡುವಂತ ಅಗತ್ಯನೇ ಬರಲ್ಲ. ಹೌದು, ಇಲ್ಲ, ಇದು ಬಹಳ ಮುಖ್ಯವಾದಂತ ವಿಚಾರ. ಆಮೇಲೆ ಬಹಳ ಆಸಕ್ತಿನೂ ತೋರಿಸ್ತಾರೆ. ಯಾಕೆಂದ್ರೆ ನಾವೇ ಮಾಡಿದ ಗಣಪತಿನ ನಾವು ಪೂಜೆ ಮಾಡತಕ್ಕಂತ ಒಂದು ಸಂದರ್ಭ ಒದಗೋದ್ರಿಂದ ಅದರಲ್ಲಿ ಓನರ್ಶಿಪ್ ನಾನು ಮಾಡಿದ ಗಣೇಶ ಅಂತ. ಹಾಗಾಗಿ ಹೆಚ್ಚಿನ ಜನ ಇದಕ್ಕೆ ಸ್ವಯಂ ಪ್ರೇರಿತರಾಗಿ ಸೇರ್ತಾ ಇದ್ದಾರೆ. ನಾವು ಸಹ ಈಗ ಸ್ಕೌಟ್ಸ್ ಅಂಡ್ ಗೈಡ್ಸ್ ಏನು ಡಿಸಿಪ್ಲಿನ್ಡ್ ಒಂದು ಇದಿದೆ, ಆರ್ಗನೈಸೇಷನ್ ಇದೆ, ಅವ್ರ ಮೂಲಕ ಸಹ ಈ ಸಾರಿ 1 ತಿಂಗಳು ಹಿಂದೆನೆ ಈ ಅಭಿಯಾನನ ಸ್ಟಾರ್ಟ್ ಮಾಡಿದ್ವಿ. ನಾವೇನ್ ಮಾಡಿದ್ವಿ ಅಂದ್ರೆ ಟ್ರೈನಿಂಗ್ ಆಫ್ ಟ್ರೈನರ್ಸ್ ಅಂತ, ಅಂದ್ರೆ ಇವ್ರಿಗೆ ಟೀಚರ್ಸ್ಗೆ ಟ್ರೈನಿಂಗ್ ಕೊಟ್ಬಿಟ್ಟು ಹೇಗೆ ಮಾಡೋದು ಅಂತ. ಎಸ್ಪೆಷಲಿ ಲೇಡೀಸ್ ಟೀಚರ್ಸ್ ಇರ್ತಾರಲ್ಲ, ಬಹಳ ಆಸಕ್ತಿ ತೋರಿಸ್ತಾರೆ. ಅವ್ರಿಗೆ ನಾವು ಹೇಳ್ಕೊಟ್ಟಾಗ ಅವ್ರ ಇಂಟರ್ನ್ ಶಾಲೆಗಳಿಗೆ ಹೋಗ್ಬಿಟ್ಟು ಅವ್ರ ಮಕ್ಕಳಿಗೆ ಆ ಒಂದು ಸಂದರ್ಭದಲ್ಲಿ ಮಾಡಿಸ್ತಾರೆ. ಆಕ್ಚುಲಿ ಈ ತರದ ಒಂದು ಕಾರ್ಯಕ್ರಮಗಳು ಬಹಳ ವಿಶೇಷವಾಗಿ ರಾಜ್ಯದಾದ್ಯಂತ ಆಗಿದೆ. ಇದಕ್ಕೆ ಬಹಳ ಮುಖ್ಯವಾಗಿ ಶ್ರಮ ವಹಿಸಿರ್ತಕ್ಕಂಥವ್ರು ಅಂದ್ರೆ ಈ ಏನು ಗುರುಮೂರ್ತಾಚಾರ ಅಂತ ಇದ್ದಾರೆ, ಇವರು ನಿರಂತರವಾಗಿ ಮಾಡ್ಕೊಂಡ್ ಬರ್ತಿದ್ದಾರೆ. 2014ರಿಂದನೇ ಈ ಒಂದು ಕೆಲಸವನ್ನ ಮಾಡ್ತಾರೆ. ಪ್ರತಿ ವರ್ಷ 3 ತಿಂಗಳು 6 ತಿಂಗಳು. ಈಗ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಒಂದು ಕಾರ್ಯಕ್ರಮ ಇದೆ, ಪರಿಸರ ಶಿಕ್ಷಣ ಕಾರ್ಯಕ್ರಮ ಅಂತ. ಆ ಪರಿಸರ ಶಿಕ್ಷಣ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾಗಿ ಈ ಒಂದು ಎಕೋ ಕ್ಲಬ್ಗಳಂತಿದ್ದಾವೆ. ಪರಿಸರ ವಿಚಾರಗಳ ಬಗ್ಗೆ ಶಾಲಾ ಕಾಲೇಜುಗಳಲ್ಲಿ ಎಕೋ ಕ್ಲಬ್ಗಳಲ್ಲಿ ಬೇರೆ ಬೇರೆ ಪರಿಸರಕ್ಕೆ ಪೂರಕವಾದಂತ ಚಟುವಟಿಕೆಗಳನ್ನ ಅಲ್ಲಿ ಹಮ್ಮಿಕೊಂಡು ಅವಕ್ಕೆ ಒಂದು ಎಲ್ಲಾ ಶಾಲಾ ಮಕ್ಕಳಿಗೂ ಅದರದ ವಿಷಯನ ಡಿಸಮಿನೇಟ್ ಮಾಡ್ತಾರೆ, ಉತ್ತೇಜನ ಕೊಡತಕ್ಕಂಥದ್ದು. ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಇನ್ಫ್ಯಾಕ್ಟ್ ಈ ಒಂದು ಡೂ ಇಟ್ ಯುವರ್ ಸೆಲ್ಫ್, ಈ ಪರಿಸರ ಸ್ನೇಹಿ ಗಣಪತಿ ಮಾಡೋದ್ರ ಬಗ್ಗೆ, ಹಬ್ಬ ಆಚರಣೆ ಮಾಡೋದ್ರ ಬಗ್ಗೆ ಸಾಕಷ್ಟು ಅಭಿಯಾನಗಳನ್ನ ಮಾಡಿದೀವಿ. ಆಮೇಲೆ ಅದರಲ್ಲಿ ಪ್ರೇರಿತರಾಗಿ ಮಕ್ಕಳು ಭಾಗವಹಿಸಿ ಅವರೇ ಮಾಡಿಕೊಂಡು ಗಣಪತಿಯನ್ನ ಅವರು ತಗೊಂಡೋಗಿ ಪೂಜೆ ಮಾಡಿರ್ತಕ್ಕಂಥ ಸಂದರ್ಭಗಳು ಹಲವಾರು ಇದಾವೆ. ಹಾಗಾಗಿ ಈ ಒಂದು ಎಕೋ ಕ್ಲಬ್ ಅಲ್ಲಿ ಬಹಳ ಮುಖ್ಯವಾಗಿ ಏನಂದ್ರೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಸಹ ಪರಿಸರ ಪೂರಕ ಜೀವನ ಶೈಲಿ ಬಹಳ ಮುಖ್ಯವಾದಂತ ವಿಚಾರ. ಯಾಕೆಂದ್ರೆ ಮಾಲಿನ್ಯ ಇರ್ಬೋದು, ಇವತ್ತಿನ ದಿವಸ ನೀವು ಏನ್ ನೋಡ್ತಾ ಇದ್ರೆ ಹವಾಮಾನ ವೈಪರೀತ್ಯ ಅಂತ ಹೇಳ್ತೀವಿ, ಅದಕ್ಕೆಲ್ಲ ಏನು ಕಾರಣ ಆಗುತ್ತೆ, ನಮ್ಮ ಜೀವನ ಶೈಲಿ ಬದಲಾವಣೆ ಮಾಡ್ಕೊಂಡ್ರೆ ನಾವು ಸಾಕಷ್ಟು ಮಾಲಿನ್ಯನ್ನ ಕಡಿಮೆ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಆ ಒಂದು ಕಾರಣದಿಂದ ಈ ಒಂದು ಪರಿಸರ ಪೂರಕ ಜೀವನ ಶೈಲಿ ಈ ಒಂದು ಕಾರ್ಯಕ್ರಮದ ಅಡಿನಲ್ಲಿ ಎಲ್ಲಾ ಎಕೋ ಕ್ಲಬ್ಗಳು, ಸುಮಾರು ಒಂದು 17,000 ಎಕೋ ಕ್ಲಬ್ ಇದೆ ರಾಜ್ಯದಾದ್ಯಂತ. ಎಲ್ಲಾ ಎಕೋ ಕ್ಲಬ್ಗಳಿಗೂ ನಾವು ಒಂದು ಇದನ್ನ ಮಾಡಿದೀವಿ, ಏನೋ ಅದು ಯೂಟ್ಯೂಬ್ ಅಲ್ಲಿ ಮಣ್ಣಿನ ಗಣಪತಿ, ಜೇಡಿ ಮಣ್ಣಿನ ಗಣಪತಿ ಬಗ್ಗೆ ಒಂದು ವಿಡಿಯೋ ಮಾಡಿ ಎಲ್ರಿಗೂ ಅದನ್ನ ಸರ್ಕ್ಯುಲೇಟ್ ಮಾಡಿದೆ. ಹಾಗಾಗಿ ಎಲ್ಲಾ ಸ್ಕೂಲು, ಕಾಲೇಜಸ್, ಎಲ್ಲಾ ಸಂಘ ಸಂಸ್ಥೆಗಳು ಅದನ್ನ ಉಪಯೋಗ ಮಾಡಬಹುದು. ಸೊ ಇದು ಯಾರ್ದೋ ಒಬ್ಬರ ಸೊತ್ತಲ್ಲ ಇದು. ಹಾಗಾಗಿ ಇದು ಎಲ್ರಿಗೂ ಈ ಮಾಹಿತಿ ಸೇರಬೇಕು. ಎಲ್ಲರೂ ಸಹ ಇದರಲ್ಲಿ ಭಾಗವಹಿಸಿದಾಗ ಒಟ್ಟಾರೆಯಾಗಿ ಪರಿಸರ ನಾವು
ಉಳಿಸ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಪರಿಸರ ಸ್ನೇಹಿ ಜೀವನ ಶೈಲಿ ಅಂತ ಹೇಳಿದ್ರಲ್ಲ ಸರ್, ಆ ಜೀವನ ಶೈಲಿನೇ ಬಹುಶಃ ನಾಳಿನ ಪೀಳಿಗೆ ಏನಿದೆ ಆ ಪೀಳಿಗೆ ಕೂಡ ಒಂದು ಸುಸ್ಥಿರವಾದಂಥ ಪರಿಸರವನ್ನು ಬಿಟ್ಟು ಹೋಗೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಇದರಲ್ಲಿ ಸರ್ ಈಗಾಗಲೇ 10 ವರ್ಷಗಳಿಂದ ನಡೀತಾ ಇದೆ ಅಂತ ಹೇಳಿದ್ರಿ, ಜನರ ರೆಸ್ಪಾನ್ಸ್ ಹೇಗಿತ್ತು ಸರ್? ಜನರ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ. ವಿಶೇಷವಾಗಿ ನೀವು ನಾನು ಹೇಳಿದ್ನಲ್ಲ, ಈಗ ಸ್ಕೌಟ್ಸ್ ಅಂಡ್ ಗೈಡ್ಸ್ ಇರ್ಬೋದು, ಶಾಲಾ ಕಾಲೇಜುಗಳಲ್ಲಿ ಇರ್ತಕ್ಕಂಥ ಎಕೋ ಕ್ಲಬ್ಗಳಿರ್ಬೋದು, ಶಿಕ್ಷಕರು ಇರ್ಬೋದು, ಅಥವಾ ಈ ಒಂದು ಕೈಗಾರಿಕೆಗಳಲ್ಲಿ ಇರ್ತಕ್ಕಂಥ ಕೆಲಸ ಮಾಡತಕ್ಕಂಥ ಒಂದು ಅಧಿಕಾರಿಗಳಿರ್ಬೋದು, ಸಿಬ್ಬಂದಿ ಇರ್ಬೋದು, ಕಾರ್ಮಿಕರು ಇರ್ಬೋದು, ಮತ್ತೆ ಈ ಅಪಾರ್ಟ್ಮೆಂಟ್ಗಳಲ್ಲಿ ಇರ್ತಕ್ಕಂಥ ಒಂದು ಸಿಟಿಸನ್ಸ್ ಇರ್ಬೋದು, ಅವ್ರದ್ದು ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ. ಯಾಕೆಂದ್ರೆ ಅವ್ರಿಗೂ ಸಹ ಈಗೇನಾಗಿದೆ ಅಂತಂದ್ರೆ ಮನೆಯಲ್ಲೂ ಗಣಪತಿ ಇಡೋ ಬದಲು ಒಂದು ಅಪಾರ್ಟ್ಮೆಂಟ್ ಒಂದು 100-200 ಮನೆಗಳು ಇರೋ ಕಡೆಗೆ ಅವರು ಸಾಮೂಹಿಕವಾಗಿ ಗಣಪತಿ ಹಬ್ಬ, ಗೌರಿ ಗಣೇಶ ಹಬ್ಬವನ್ನ ಆಚರಣೆ ಮಾಡ್ತಾರೆ. ಇದರಿಂದನೂ ಸಹ ನಾವು ಒತ್ತಡ ಕಮ್ಮಿ ಮಾಡಬಹುದು. ಇದರಿಂದ ಒತ್ತಡ ಪ್ರತಿ ಬೀದಿ ಪ್ರತಿ ಗಲ್ಲಿನಲ್ಲೂ ಇಡೋದ್ರ ಬದಲು ಮುಖ್ಯವಾದ ಯಾವುದೋ ಒಂದು ಸ್ಥಳದಲ್ಲಿ ಪ್ರತಿಮೆನ ಇಟ್ಟು ಅಥವಾ ಮೂರ್ತಿಯನ್ನು ಇಟ್ಟು ಪೂಜೆ ಮಾಡೋದ್ರ ಮೂಲಕ ನಾವೆಲ್ಲ ಒಂದಾಗಿದ್ದೇವೆ, ಒಗ್ಗಟ್ಟಾಗಿದ್ದೇವೆ. ಅಫ್ಕೋರ್ಸ್ ವೀಕ್ಷಕರಿಗೆಲ್ಲ ಗೊತ್ತು, ಬಾಲಗಂಗಾಧರ ತಿಲಕ್ ಅವರು ರಾಷ್ಟ್ರಪ್ರೇಮವನ್ನ ಉದ್ದೀಪನಗೊಳಿಸೋದಕ್ಕಾಗಿಯೇ ಇದನ್ನ ಸಾರ್ವಜನಿಕವಾಗಿ ಆಚರಣೆಗೆ ತಂದಂತ ಕೀರ್ತಿ ಅವ್ರದ್ದಿದೆ. ಹಾಗಾಗಿ ಇವತ್ತು ನಾವು ಇಡಿಯಾಗಿರ್ಬೇಕಾಗಿದ್ದವ್ರು ಬಿಡಿ ಬಿಡಿ ಆಗ್ತಾ ಇದೀವಿ ಅನ್ನೋದೇ ಆದ್ರೆ ಗಣೇಶ ಹಬ್ಬ ನಮ್ಮನ್ನ ಒಗ್ಗೂಡಿಸುವ ಒಂದು ನಿಜವಾದಂತ ಸಂಕೇತವಾಗ್ಲಿ ಅನ್ನುವಂಥ ಪ್ರಾರ್ಥನೆ ಕೂಡ ನಮ್ದು. ಎಸ್, ಮತ್ತೊಬ್ರು ತಾಯಿ ಮಾತಾಡಿದ್ದಾರೆ, ಅವ್ರ ಮಾತನ್ನ ಕೇಳೋಣ ವಿಡಿಯೋ ತುಣುಕಲ್ಲಿ. ಕರ್ನಾಟಕದ ಜನತೆಗೆ ಹಾಗೂ ದೇಶದಾದ್ಯಂತ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇಲ್ಲಿ ಕಾಣ್ತಾ ಇರ್ಬೋದು, ಇದು ಪರಿಸರ ಆರ್ಟ್ ಕಡೆಯಿಂದ ಈ ಗಣೇಶಗಳನ್ನ ನಾವು 10 ವರ್ಷದಿಂದ ಮಾಡ್ತಾ ಇದ್ದೇವೆ. ಇಲ್ಲಿ ಮಾರೋದ್ ಜೊತೆಗೆ ನಮಗೆ ಒಂದೇ ಒಂದು ಇಲ್ಲಿ ಮೋಟೋ ಲೈಕ್ ಜಾಗೃತಿಯನ್ನ ಮೂಡಿಸ್ತೇವೆ. ಜನರು ಯಾರು ಇಲ್ಲಿಗೆ ಬರ್ತಾರೆ ಅವರಿಗೆ ಹೇಳ್ತೀವಿ ನಾವು POP ಗಣೇಶ ಮತ್ತೆ ಮಣ್ಣಿನ ಗಣೇಶನ ಮಾಡೋದ್ರಿಂದ ಏನು ಉಪಯೋಗ, ಇನ್ನು ಜನರೇಷನ್ಗೆ ನಾವು ಆ ನೀರು ಹಾಳಾಗೋದನ್ನ, ಜಲಚರಗಳಿಗೆ ತೊಂದರೆ ಆಗೋದನ್ನ ನಾವು ತಡೆಗಟ್ಟಬಹುದು ಅಂತ ನಮ್ಮ ಮುಖ್ಯ ಉದ್ದೇಶದೊಂದಿಗೆ ಈ ಹಬ್ಬವನ್ನ ಆಚರಿಸ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಮಣ್ಣಿನ ಗಣೇಶನ ಇಟ್ಟು ಪೂಜೆ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಆತ್ಮೀಯರೇ, ವಿಡಿಯೋ ತುಣುಕ ನಾನು ಆಗಲೇ ನೋಡಿದ್ದೆ. ಅವರು ಪರಿಸರ ಸ್ನೇಹಿ ಗಣಪನನ್ನ ಅಥವಾ ಏನು ಮಣ್ಣಿನಿಂದ ಮಾಡಿರ್ತಕ್ಕಂಥ ಗಣೇಶನನ್ನ, ಜೇಡಿ ಮಣ್ಣಿಂದ ಮಾಡಿರ್ತಕ್ಕಂಥ ಗಣಪನ ಮೂರ್ತಿಗಳನ್ನು ಬಳಸೋದ್ರ ಬಗ್ಗೆ ಜನರ ಆಸಕ್ತಿ ಕುರಿತು ಮಾತಾಡ್ತಾ ಇದ್ರು. ಸರ್, ನಾನು ನಿಮ್ಮ ಸೀಟಲ್ಲೇ ಒಬ್ಬರನ್ನ ಕಲಾವಿದನ್ನ ಕೂರಿಸಿ ಮಾತಾಡಿದ್ದೆ. ಅವ್ರು ಹೇಳ್ತಾ ಇದ್ರು, ಜೇಡಿ ಮಣ್ಣಿಗೆ ಎಲ್ಲೋಗೋಣ ಸರ್, ಈಗ ಜೇಡಿ ಮಣ್ಣು ಸಿಗ್ತಾ ಇಲ್ಲ, ಕೆರೆಗಳಿಲ್ಲ, ಇರೋ ಕೆರೆಗಳಿಗೆ ನೀರು ಬರ್ತಾ ಇಲ್ಲ, ನೀರು ಬಂದ್ರೆ ನಂತರ ಅದು ಒಣಗಿ ನಮ್ಗೆ ಜೇಡಿ ಮಣ್ಣಾಗುವಂತ ಕಾಲಕ್ಕೆ ಹೊರಟೋಯ್ತು ಸರ್ ಅದು. ಹಂಗಾಗಿ ನಮ್ಗೆ ಜೇಡಿ ಮಣ್ಣು ಸಿಗ್ತಾ ಇಲ್ಲ. ಆಮೇಲೆ ಎರಡೇದು, ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇಂದ ಮಾಡಿರ್ತಕ್ಕಂಥ ಈ ಗಣಪ ಏನಿದೆ ಅದು ತುಂಬಾ ಆಕರ್ಷಕವಾಗಿ ಕಾಣಿಸುತ್ತೆ ನೋಡಕ್ಕೆ, ಹಂಗಾಗಿ ಜನ ಅದನ್ನ ಇಷ್ಟಪಡ್ತಾರೆ ಅಂತ ನಿಮ್ಮ ಒಂದು ಅನುಭವದ ಹಿನ್ನೆಲೆಯಲ್ಲಿ. ಇಲ್ಲ, ಅವ್ರು ಹೇಳ್ತಾ ಇರ್ತಕ್ಕಂಥ ವಿಚಾರನು ನಾವು ಸಮತೋಲನ ಮಾಡಿ ನೋಡಿದಾಗ ಅದು ಇದೆ. ಆ ಒಂದು ಸಮಸ್ಯೆನು, ಮಣ್ಣಿನ ಸಮಸ್ಯೆನೂ ಇದೆ. ಮತ್ತೆ ಮಣ್ಣು ಸಹ ಬಹಳ ಮುಖ್ಯ. ಇವತ್ತಿನ ದಿವಸ ಮಣ್ಣನ್ನ ನಾವು ಉಳಿಸ್ಬೇಕು ಅಂತ ಅಭಿಯಾನಗಳನ್ನ ಮಾಡ್ತಾ ಇದೀವಿ. ನನ್ನ ಒಂದು ಅನುಭವ ಹೇಳ್ಬೇಕು ಅಂದ್ರೆ, ನಾನು ಚಿಕ್ಕವನಿದ್ದಾಗ, ನಾನು ಎಲ್ಲ ಒಂದು ಗ್ರಾಮೀಣ ಭಾಗದಿಂದ ಬಂದಿರತಕ್ಕಂಥನು. ಒಂದು ಎಲ್ಲ ವಿಲೇಜಸ್ ನಿಮ್ಗೆ ಗೊತ್ತಿದ್ದ ಹಾಗೆ ವಿಲೇಜ್ ಅಲ್ಲಿ ಎಲ್ಲರೂ ಮನೆಯಲ್ಲಿ ಗಣಪತಿ ಹಬ್ಬ ಅಥವಾ ಗಣಪತಿ ಮೂರ್ತಿನ ತಗೊಂಬಂದು, ಗೌರಿ ಗಣೇಶ ಮೂರ್ತಿ ತಗೊಂಬಂದು ಆಚರಣೆ ಮಾಡ್ತಕ್ಕಂಥ ಸಂದರ್ಭಗಳು ಇರ್ಲಿಲ್ಲ. ಇವಾಗ ಏನು ಅಂದ್ರೆ, ಅಲ್ಲಿ ಸಾಮೂಹಿಕವಾಗಿ ಸ್ಕೂಲುಗಳಲ್ಲಿ ಗಣಪತಿನ ತಗೊಂಬಂದು ಮೂರ್ತಿಯನ್ನ ಪೂಜೆ ಮಾಡಿ, ನಾನು ಹೇಳಿದಂಗೆ 3 ದಿವಸ ಇರ್ಬೋದು, 11 ದಿವಸ ಆದ್ಮೇಲೆ ಅದನ್ನ ವಿಸರ್ಜನೆ ಮಾಡತಕ್ಕಂತ ಒಂದು ಸಂಪ್ರದಾಯ ಇತ್ತು. ನಾನು ಹೇಳೋದು 1974 ಆನ್ವರ್ಡ್ಸ್ ಆ ಒಂದು ಸಂದರ್ಭದಲ್ಲಿ ಶಾಲೆಯಲ್ಲಿ ಇತ್ತು, ಊರಿನ ಯಾವುದೋ ಒಂದು ಸ್ಥಳದಲ್ಲಿ ಇತ್ತು, ಈಗ ಬೀದಿ ಬಂದಿದೆ. ಈಗ ಏನು ಅಂದ್ರೆ, ಅವಾಗಿನೂ ಸಹ ನನ್ನ ಒಂದು ಮೆಮೊರಿಗೆ ರಿಕಾಲ್ ಮಾಡ್ಕೊಂಡ್ರೆ ಹೇಳ್ಬೇಕು ಅಂತಂದ್ರೆ, ಅವಾಗೆಲ್ಲ ಪೇಪರ್ ಬಳಕೆ ಮಾಡ್ತಿದ್ವಿ ನಾವು. ಇದು ಕಲರ್ ಪೇಪರ್ ತಗೊಂಬಂದು ಒಂದು 3 ದಿವಸ ಮುಂಚೆ, 4 ದಿವಸ ಮುಂಚೆನೆ ಅದಕ್ಕೆಲ್ಲ ಸಿದ್ಧತೆಗಳು ಮಾಡ್ಕೊಂಡು ಬಿದಿರಿನಿಂದ ಮಂಟಪಗಳು ಮಾಡ್ತಿದ್ವಿ. ಆ ಬಿದಿರು ಮಂಟಪಕ್ಕೆ ಕಲರ್ ಪೇಪರ್ ಹಚ್ತಾ ಇದ್ವಿ. ಆಮೇಲೆ ಅದರಿಂದ ಕ್ಲೀನ್ ಆಗಿ ಎಲ್ಲ ಬಾವುಟಗಳನ್ನ ಅದರಿಂದನೇ ಇದ್ ಮಾಡ್ಕೊಂಡು ಮಾಡ್ತಾ ಇದ್ವಿ. ಹಾಗಾಗಿ
ಈ ಒಂದು ಆಚರಣೆ ಏನಿತ್ತು ಅದು ಎಲ್ಲರೂ ಅದರಲ್ಲಿ ತೊಡಗಿಸ್ಕೊಳ್ಳೋರು. ಬಹಳ ಮುಖ್ಯವಾಗಿ ಊರಿನ ಮುಖ್ಯಸ್ಥರಿರ್ಬೋದು, ಮತ್ತೆ ಶಿಕ್ಷಕರಿರ್ಬೋದು, ಇವರೆಲ್ಲರನ್ನು ತೊಡಗಿಸ್ಕೊಂಡು ಅದನ್ನ ಒಟ್ಟಾರೆಯಾಗಿ ಒಂದು ಯೂನಿಟ್ ತರ ನಾವು ಈ ಒಂದು ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ವಿ. ಆದರೆ ನೀವು ಹೇಳಿದಾಗೆ ತದನಂತರದಲ್ಲಿ ನಾನೇನ್ ಹೇಳಿದೆ, ಪರಿಸರ ಜೀವನ ಶೈಲಿ ಅಂತಾನೆ ನಾವೇನ್ ಮಾಡಿದ್ವಿ, ಪರಿಸರ ಪೂರಕ ಜೀವನ ಶೈಲಿ ಬಗ್ಗೆ ಇವತ್ತು ಮಾತಾಡ್ತಾ ಇದೀವಿ. ಅದರಿಂದ ಸಾಕಷ್ಟು ಪರಿಸರಕ್ಕೆ ಹಾನಿಯಾಗುತ್ತೆ. ಪರಿಸರ ಪೂರಕ ಜೀವನ ಶೈಲಿ ನಾವು ಆಚರಣೆ ಮಾಡ್ಕೊಂಡ್ರೆ ಅಥವಾ ನಮ್ಮ ಒಂದು ಏನೋ ಆಟಿಟ್ಯೂಡ್